ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮ್ಯಾಮ್, ನಿಮಗೆ ದೇವಸ್ಥಾನಕ್ಕೆ ಹೋಗೋದಿರೋದ್ರಿಂದ 10 ಗಂಟೆಗೆ ಇರೋ ಮೀಟಿಂಗ್ನ 11:30ಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಓಕೆ ಅಲ್ವಾ ಮ್ಯಾಮ್? ಓಕೆ, ಒಳ್ಳೇದಾಯ್ತು. ಆದಿತ್ಯ ಡ್ರೈವರ್ ಆಗಿ ಬರೋದು ಅಖಿಲನ್ಗೆ ತೀರಾ ಸರ್ಪ್ರೈಸ್ ಆಗಿಬಿಟ್ರೆ ಕಷ್ಟ. ಅಯ್ಯೋ, ಈಗಲೇ ಹೇಳ್ಬಿಡ್ಲಾ? ಬೇಡ ಬೇಡ, ಆದಿತ್ಯ ಡ್ರೈವರ್ ಅಂತ ಗೊತ್ತಾದರೆ ಒಂದೇ ಮಾತಿಗೆ ಬೇಡ ಅಂದ್ಬಿಟ್ರೆ ಹನುಮಂತು ಬರ್ತಿಲ್ಲ, ಬೇರೆ ಡ್ರೈವರ್ನ ಕಳಿಸಿದ್ದಾನೆ ಅಂತ ಪ್ರಿಪೇರ್ ಮಾಡ್ತೀನಿ. ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ. ಅಖಿಲ, ಇವತ್ತು ಹನುಮಂತು ಕೆಲಸಕ್ಕೆ ಬರ್ತಿಲ್ಲ. ಯಾಕಂತೆ? ಅದು ಸ್ವಲ್ಪ ಹುಷಾರಿಲ್ವಂತೆ. ಹುಷಾರಿಲ್ವಂತ? ಏನಾಗಿದೆಯಂತೆ? ನೆನ್ನೆ ರಾತ್ರಿ ಬಿದ್ದು ಕೈಗೆ ಏಟ್ ಮಾಡ್ಕೊಂಡಿದ್ದಾನೆ, ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೆ ಡ್ರೈವ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ. ನಡೀರಿ ರಘು, ಮೊದಲು ಹೋಗಿ ನೋಡ್ಕೊಂಬರೋಣ. ದೊಡ್ಡ ಯಜಮಾನ್ರನ್ನ ನನ್ನ ಮಗಳನ್ನ ನನಗೋಸ್ಕರ ಕೊಟ್ಟಿದ್ದೀರಲ್ಲ ಮನೆ, ಆ ಮನೆ ಆಸ್ಪತ್ರೆಗೆ ಏನಾದರೂ ಹೋಗಿದ್ನಂತ? ಹಾಂ, ನಮ್ಮ ಚೆನ್ನಪ್ಪನೇ ಹತ್ತಿರದ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಾನೆ. ಮತ್ತು ಪಾರ್ವತಿಗೂ ಆಯುರ್ವೇದ ಚಿಕಿತ್ಸೆ ಗೊತ್ತಲ್ಲ, ಅವಳು ಹನುಮಂತು ನೋಡ್ಕೋತಾಳೆ. ಆದರೆ ಅಮ್ಮವ್ರನ್ನ ಆಫೀಸ್ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ನಂತೆ. ಹನುಮಂತುವಿನ ಈ ಒಳ್ಳೆ ಗುಣನೇ ಪ್ರತಿ ಸಂದರ್ಭದಲ್ಲೂ ಅವನ ಬಗ್ಗೆ ನಮಗಿರೋ ಗೌರವನ ಹೆಚ್ಚು ಮಾಡೋದು. ಜಯ, ನಾನು ಆಫೀಸಿಗೆ ಹೋಗೋಕ್ಕೆ ಬೇರೆ ಡ್ರೈವರ್ನ ರೆಡಿ ಮಾಡು. ಅದರ ಅಗತ್ಯ ಇಲ್ಲ. ಯಾಕೆ? ಹನುಮಂತು ನನ್ನಷ್ಟೇ ನಂಬಿಕಸ್ಥನ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಒಂದ್ಸಲ ಅವನ ಡ್ರೈವಿಂಗ್ ನೋಡು, ಇಷ್ಟ ಆಗಿಲ್ಲ ಅಂದರೆ ಬೇರೆ ಡ್ರೈವರ್ ವ್ಯವಸ್ಥೆ ಮಾಡೋಣ. ಹನುಮಂತು ಕಳಿಸೋ ಡ್ರೈವರು ಅಂದರೆ ಎರಡನೇ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಬಿಡಿ. ಬಂದಿದ್ದಾರೆ ಅವರು? ಇಲ್ಲ, ಇನ್ನೇನು ಬರ್ಬೋದು. ಸರಿ, ಅವ್ರು ಬರ್ತಿದ್ದ ಹಾಗೆ ಇನ್ಫಾರ್ಮ್ ಮಾಡು. ಮೊದಲು ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಆಫೀಸ್ಗೆ ಹೋಗೋಣ. ಸರ್ತಿ, ಇವಾಗ ಕೈ ನೋವು ಹೇಗಿದೆ? ಪರವಾಗಿಲ್ಲ ದೊಡ್ಡ ಯಜಮಾನ್ರೆ, ನೋವು ಕಮ್ಮಿ ಆಗಿದೆ. ಚೆನ್ನಾಗಿ ರೆಸ್ಟ್ ಮಾಡಿ ಹಿಂಗೆ. ಹಾಂ, ಅಪ್ಪ ಬಾ, ಕಾಫಿ ಕುಡಿಸ್ತೀನಿ. ನಾನು ಎಡಗೈ ಚೆನ್ನಾಗೇ ಇದೆ, ಕೊಡಮ್ಮ, ನಾನು ಕೊಡ್ತೀನಿ. ಪರವಾಗಿಲ್ಲ ಅಪ್ಪ, ಪರವಾಗಿಲ್ಲ, ಕೊಡಿ. ಹುಷಾರು. ಹಾಂ. ಯಜಮಾನ್ರೆ, ಆ ನರ್ಸ್ನ ನೋಡಿದ್ರೆ ಯಾಕೋ ವಿಚಿತ್ರವಾಗಿ ಆಡ್ತಿದ್ರು ಅಂತ ಅನಿಸ್ಲಿಲ್ಲ? ಯಾಕೆ ಪಾರು, ನನಗೆ ಡಿಕ್ಕಿ ಹೊಡೆದು ಮಾತ್ರೆನ ಮಣ್ಪಾಲ್ ಮಾಡಿದ್ರು ಅಂತನಾ? ಅಲ್ಲ, ನನ್ನನ್ನು ನೋಡೋದಕ್ಕೆ ಅಷ್ಟು ಅವಸರವಾಗಿ ಓಡ್ ಬರೋಂಥದ್ದು ಏನಿತ್ತು? ಅದಕ್ಕೆ ನಿಮಗೆ ಡಿಕ್ಕಿ ಹೊಡೆದು ಮಾತ್ರೆ ಎಲ್ಲ ಕೆಳಗೆ ಬಿದ್ದೋಯ್ತು. ಮೋಸ್ಟ್ಲಿ ಅವ್ರಿಗೆ ಸ್ವಲ್ಪ ಗಾಬರಿ ಜಾಸ್ತಿ ಅಂತ ಅನಿಸುತ್ತೆ. ಪಾಪ ಅದನ್ನು ಅವರೇ ಹೇಳ್ಕೊಂಡ್ರು. ಅಮ್ಮ ನೋಡಿದ್ರೆ ನೀನು ಕರೆಕ್ಟ್ ಟೈಮಿಗೆ ಬಂದು ಜರ್ನಿ ನೋಡ್ಕೊಬೇಕು ಅಂತ ಅಂದಿದ್ದಾರೆ. ಅಪ್ಪ ನೋಡಿದ್ರೆ ನಿನ್ನ ಕರೆಕ್ಟಾಗಿ ನೋಡಬೇಕು ಅಂತ ಅಂದಿದ್ದಾರೆ. ಇದ್ರ ಮಧ್ಯೆ ಟೈಮ್ ಮೇಂಟೈನ್ ಮಾಡೋಕ್ಕೆ ಹೋಗಿ ಈ ರೀತಿ ಆಯಿತು ಅಂತ ಹೇಳಿದ್ರು. ಹೋಗಲಿ ಬಿಡು, ಹೇಗಿದ್ರು ಆ ನರ್ಸ್ ಕೊಟ್ಟು ಮೆಡಿಸನ್ ಏನು ನೀನು ತೊಗೋಬೇಕು ಅಂತ ಇಲ್ವಲ್ಲ, ನೀನು ಹೇಗಿದ್ರು ತೊಗೊಳೋದು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ತಾನೆ. ನೋಡ್ಪಾರು, ನೆಕ್ಸ್ಟ್ ಟೈಮು ಆ ನರ್ಸ್ ಬಂದು ಯಾವುದಾದ್ರು ಟ್ಯಾಬ್ಲೆಟ್ ಕೊಟ್ಟರೆ ನೀಟಾಗಿ ವಿಚಾರಿಸು. ಸುಮ್ಮನೆ ರಿಪೋರ್ಟ್ ನೋಡಿದೆ ಯಾವ್ಯಾವುದೋ ಮಾತ್ರೆಗಳನ್ನ ತೊಗೊಳೋದು ಬೇಡ, ಸರಿನಾ? ಸರಿ ಯಜಮಾನ್ರೆ. ಸಾತಿ, ಅಮ್ಮನ ಡ್ರೈವರಾಗಿ ಹೋಗೋದಕ್ಕೆ ಅಪ್ಪನ ಒಪ್ಸಿದ್ದಾಯಿತು. ಒಪ್ಕೋತಾರೆ, ಒಪ್ಕೊಳ್ದೆ ಏನು ದೊಡ್ಡ ಯಜಮಾನ್ರೆ. ಏನು ಸಾರ್ತಿ, ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ? ಏನೋ ನಾನು ಡ್ರೈವರಾಗಿ ಹೋಗೋದನ್ನು ಅಪ್ಪ ಕಾಯ್ತಾ ಇದ್ದಾರೆ ಅನ್ನೋ ಥರ. ಅಯ್ಯೋ, ನಾನು ಹಾಗೆಲ್ಲ ದೊಡ್ಡ ಯಜಮಾನ್ರೆ ಹೇಳಿದ್ದು. ಅದು ನಾನು ಈ ಸ್ಥಿತಿಲಿದ್ದೀನಿ, ಬೇರೆ ಡ್ರೈವರ್ಗಳು ಬೇರೆ ಇಲ್ಲ. ಅಲ್ಲದೆ ಅಮ್ಮವ್ರಿಗೆ ನೀವು ಇಲ್ಲ ಅಪ್ಪೋರು ಇಲ್ಲ ಚಿಕ್ಕ ಯಜಮಾನ್ರು ಡ್ರೈವ್ ಮಾಡಿದ್ರೆ ಮಾತ್ರನೇ ಇಷ್ಟ ಆಗೋದು.
ಅಪ್ಪವ್ರಿಗೂ ಗೊತ್ತಲ್ಲ. ಮಗನೇ ಅಮ್ಮನ ಕಾರ್ ಡ್ರೈವ್ ಮಾಡ್ತಾನೆ ಅಂದರೆ ಅಪ್ಪವ್ರು ಆಗಬೇಡ ಅಂತಾರೆ. ಅದಕ್ಕೆ ಹಾಗಲ್ಲ. ಓ ಹೌದಾ, ಸರಿ. ಸರಿ ಸಾರ್ಥಿ, ಟೈಮ್ ಆಗ್ತಾ ಇದೆ, ನನ್ನ ಕೆಲಸಕ್ಕೆ ರೆಡಿ ಆಗ್ತದೆ. ಹಾಂ, ದೇವ್ರೆ, ಅಮ್ಮ ಮಗ ಒಂದಾಗಲಿ ಅಂತ ನಾನು ಅಪ್ಪವರು ಸೇರಿಕೊಂಡು ಈ ನಾಟಕ ಆಡ್ತಾ ಇದ್ದೀವಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು ದೇವ್ರೆ. ಮಾವ, ನೀವು ಹೇಳ್ದಾಗೆ ಆದಿತ್ಯ ಕೈಯಿಂದ ಮಾತ್ರೆ ಬಾಟಲ್ನ ಕೆಳಗೆ ಬೀಳಿಸ್ದೆ. ಮಾತ್ರೆಗಳೆಲ್ಲ ಮಣ್ಪಾಲಾಗೋಯ್ತು. ಆದಿತ್ಯ ಬರಿಗೈಲಿ ಮನೆ ಕಡೆ ಹೋದ. ಇದು ಅರುಂಧತಿ ಮಗಳು ಅಂದ್ರೆ. ಆದ್ರೆ ಆ ಪಾರ್ವತಿ ಹೊಟ್ಟೆಲಿರೋ ಪಿಂಡನ ಕರಗಿಸೋ ಚಾನ್ಸ್ ಮಿಸ್ ಆಯ್ತಲ್ಲ. ಬದುಕದ್ಯಲ್ಲ, ಅದಕ್ಕೆ ಸಂತೋಷ ಪಡು. ಆ ಮಾತ್ರೆ ಏನಾದ್ರೂ ಡಾಕ್ಟರ್ ಕೈಗೆ ಸಿಕ್ಕಿ ಲ್ಯಾಬ್ ಟೆಸ್ಟ್ಗೆ ಅಂತ ಹೋಗಿದ್ದಿದ್ರೆ ರಿಪೋರ್ಟು ನಿನ್ ಜಾತ್ಕಾನ್ ಬಿಚ್ಚಿಟ್ಟಿರೋದು. ನೀನ್ ನಿಜವಾದ ನರ್ಸ್ ಅಲ್ಲ ಅಂತ ಗೊತ್ತಾಗಿದ್ರೆ ಆ ಅಖಿಲಾನು ಆದಿನು ಲೆಫ್ಟು ರೈಟು ನಿಂತ್ಕೊಂಡು ನಿನ್ಗೂ ನಿನ್ನ ಉದ್ದೇಶಕ್ಕೂ ಎಳ್ಳು ನೀರು ಬಿಟ್ಟಿರೋರು. ಅಷ್ಟೇ ಆಗಿದ್ರೆ ನಿನ್ ಪುಣ್ಯ. ನರ್ಸ್ ಅಲ್ದೇ ಇದ್ದವಳು ಯಾಕೆ ನರ್ಸ್ ಆಗಿ ಬಂದ್ಲು ಅಂತ ನಿನ್ನ ಇತಿಹಾಸ ಆಗದಿದ್ದಿದ್ರೆ ನೀನೇ ಅನುಷ್ಕಾ ಸತ್ತಿಲ್ಲ, ದೆವ್ವದ ಥರ ಬದುಕಿದೀಯ ಅಂತ ಗೊತ್ತಾಗ್ತಿತ್ತು. ಆಮೇಲೆ ನೀನು ನಿನ್ನ ತಂಗಿ ಥರನೇ ಪರ್ಮನೆಂಟ್ ಆಗಿ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.